ನಮಸ್ಕಾರ ಸ್ನೇಹಿತರೆ. ಇವತ್ತು ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂದಿದೆ. ಏನಂದರೆ, ವಲ್ಲದ ಕೋರ್ಸ್ ಜೀವ ತೆಗೆದ ಬಾಲಕ. ಇದು ಗಂಗಾವತಿ ತಾಲೂಕಿನಲ್ಲಿ ನಡೆದ ಒಂದು ಕೊಲೆ ಪ್ರಕರಣ. ಬಾಲಕನ ಹೇಳಿಕೆಯನ್ನು ತಗೊಂಡಿರ್ತಕ್ಕಂಥದ್ದು ಪತ್ರಿಕೆಯಲ್ಲಿದೆ. ಜೊತೆಗೆ ಆ ಬಾಲಕ ಅವನು ಕೊಪ್ಪಳ ಜಿಲ್ಲೆಯವನು. ಈ ಬಾಲಕ ಕೊಲೆ ಮಾಡಲಿಕ್ಕೆ ಏನು ಕಾರಣ ಅಂತಂದರೆ, ಮನೆಯವ್ರಿಗೆ ಕೊಲೆ ಮಾಡಲಿಕ್ಕೆ ಏನು ಕಾರಣ ಅಂದರೆ, ಅವನು SSLCಯಲ್ಲಿ ತನ್ನ ಅಪ್ಪ ಮತ್ತು ಅಕ್ಕನನ್ನು ಯಾಕೆ ಕೊಲೆ ಮಾಡ್ದ ಅಂತ ಒಂದು ಹಿನ್ನೆಲೆ ನೋಡಿದರೆ, SSLCಯಲ್ಲಿ 90% ಹೆಚ್ಚು ನಂಬರ್ ತೊಗೊಂಡಿದ್ದಾನೆ ಅವನು. ಆದರೂ ಅವನಿಗೆ ಆಸಕ್ತಿ ಇರೋ ವಿಷಯ ಬಿಟ್ಟು ಬೇರೆ ಕೋರ್ಸ್ಗೆ ಅವ್ರ ತಂದೆ ಮತ್ತು ಅಕ್ಕ ಸೇರಿಸಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಕೋಪಗೊಂಡು ಅವ್ರು ಕೊಲೆಗಳು ಮಾಡಿದ್ದಾನೆ. ಇದಾದ ಮೇಲೆ ಈ ಬಾಲಕ ಏನಿದ್ದಾನೆ, ಅವನು PUCಯಲ್ಲಿ ಜೀವವಿಜ್ಞಾನ ಬಯಾಲಜಿ ಕೋರ್ಸ್ ಓದಲಿಕ್ಕೆ ಅವನಿಗೆ ಭಾಳ ಆಸಕ್ತಿ ಇತ್ತು. ಕುಟುಂಬದವರು, ಅವ್ರ ಫ್ಯಾಮಿಲಿಯವರು ಬಲವಂತದಿಂದ ಕಂಪ್ಯೂಟರ್ ಸೈನ್ಸ್ ಓದುವಂತೆ ಒತ್ತಡ ಹೇರಿದ್ದರು ಎನ್ನಲಾಗಿದೆ. ಅಂದರೆ ಕಂಪ್ಯೂಟರ್ ಸೈನ್ಸ್ ಓದು, ಬಯಾಲಜಿ ಬೇಡ ಅಂತ. ಮಗ ಚೆನ್ನಾಗಿ ಓದ್ಲಿಕ್ಕೆ ಅಂತೇಳಿ ಹಾಸ್ಟೆಲ್ಗೆ ಹಾಕಿದ್ದಾರೆ. ಅದೇ ರೀತಿ ಎಲ್ಲ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಅವಾಗ ಮಧ್ಯೆ ಹಾಲಿಡೇ ಇದ್ದಾಗ ಮನೆಗೆ ಬಂದು ಅವನು ಹೋಗ್ತಾಯಿದ್ದ. ಫಸ್ಟ್ PUCಗೆ ಏನಾಯ್ತು, ಅವನಿಗೆ ಕಂಪ್ಯೂಟರ್ ಸೈನ್ಸಿನಾಗ ಅವನು ನಂಬರ್ ತೊಗೊಂಡಿದ್ದು 40% ರಿಸಲ್ಟ್ ಬಂದಾಗ ಅವನಿಗೆ ಸಿಟ್ಟಾಯಿತು ಬಾಲಕನಿಗೆ. ಇದು ಕುಟುಂಬದವ್ರಿಗೆ ಗೊತ್ತಾಗಿದ್ದರೆ ತನಗಿಷ್ಟವಾದ ಏನಪ್ಪ ಅಂದ್ರೆ ಕೋರ್ಸು ಎಂದುಕೊಂಡಿದ್ದ ಬಾಲನ ಕೊಲೆ ಮಾಡೋ ಸಲುವಾಗಿ ಚಾಕು ಖರೀದಿಸಿ ಅಂದರೆ ಅವನಿಗೆ 40 ನಂಬರ್ ಬಂದಿದೆ. ಅವನಿಗೆ ಮತ್ತು ಫಸ್ಟ್ ಇಯರ್ಗೆ ಹಿಂಗಾಗಿದೆ, ಮತ್ತು ಮನೆಯವ್ರಿಗೆ ಗೊತ್ತಾದರೆ ಮತ್ತು ಇದಾಗತ್ತೆ ಅಂಥೇಳಿ ಅವನು ತುಂಬ ಸಿಟ್ಟಾಗಿ ಒಂದು ಚಾಕು ಪರ್ಚೇಸ್ ಮಾಡ್ಕೊಂಡಿದ್ದಾನೆ. ಇಷ್ಟವಿಲ್ಲದ ಕೋರ್ಸ್ ಓದಿದ್ದರಿಂದ ನನಗೆ ಕಡಿಮೆ ಅಂಕ ಬಂದಿತ್ತು. ನಾವು ಬಡವರಿದ್ದೇವೆ, ನಿನ್ನ ಓದಿಗಾಗಿ ಹಗಲಿಡ ದುಡ್ಡು ಖರ್ಚು ಮಾಡಿದ್ರೆ ಕಿಮ್ಮತ್ತು ಕೊಡ್ತಾ ಇಲ್ಲ ಅಂಥೇಳಿ ಪೋಷಕರು ಅವನಿಗೆ ಪದೇ ಪದೇ ಬಾಯ್ತಾಯಿದ್ರು ಅಂತ ಬಾಲಕ ತನಿಖೆ ವೇಳೆ ಪೊಲೀಸ್ನವ್ರಿಗೆ ಹೇಳ್ಕೊಂಡಿದ್ದಾನೆ ಅಂತ. ಜೀವವಿಜ್ಞಾನದ ಬಯಾಲಜಿ ಓದಿ ತಿಳಿದುಕೊಂಡಿದ್ದ ಬಾಲಕ ಕೊಲೆ ಮಾಡುವವರು ಸಾಕಷ್ಟು ಎಚ್ಚರಿಕೆ ವಹಿಸಿದ್ದಾನೆ. ರಾತ್ರಿ ಮನೆಯಲ್ಲಿ ಊಟ ಮಾಡಿ ಮಲಗಿದ ಮೇಲೆ ಕೆಲ ಹೊತ್ತಿನಲ್ಲಿ ಕರೆಂಟ್ ಸಂಪೂರ್ಣ ಬಂದ್ ಮಾಡಿ ಕತ್ತಲಿನಲ್ಲಿ ಮೊದಲು ಅಕ್ಕನ ಕುತ್ತಿಗೆ ಚಾಕುವಿನಿಂದ ಇರಲು ಆಕೆ ಸ್ಥಳದಲ್ಲಿ ಚೀರಾಡಿ ಮೃತಪಟ್ಟಿದ್ದಾಳೆ. ಮಗಳು ಅರಚೋದನ್ನು ಕೇಳಿ ಬಂದ ಪೋಷಕರು ತಲೆಬಗ್ಗಿಸಿ ನೋಡುವಾಗ ಬಾಲಕ ಹಿಂದಿನಿಂದ ಬಂದು ಅವರಿಬ್ಬರ ಕುತ್ತಿಗೆ ಭಾಗಕ್ಕೆ ಚಾಕುವಿನಿಂದ ಇರಿದಿದ್ದಾನೆ. ಕುತ್ತಿಗೆ ಭಾಗ ಆಗ ಸೂಕ್ಷ್ಮವಾದಲ್ಲಿ ಪೆಟ್ಟು ಬಿದ್ದರೆ ಜೀವ ಹೋಗುತ್ತದೆ ಎನ್ನುವುದು ಓದಿ ತಿಳಿದುಕೊಂಡಿದ್ದೆ. ಅದಕ್ಕೆ ಎಲ್ಲರಿಗೂ ಕುತ್ತಿಗೆಗೆ ಚಾಕು ಇರಿಸಿದ್ದೇನೆ ಎಂದು ಬಾಲಕ ನೀಡಿದ ಹೇಳಿಕೆಯಲ್ಲಿ ಪೊಲೀಸರನ್ನು ಬೆಚ್ಚಿ ಬೀಳಿಸಿದೆ. ಮೊಬೈಲ್ನಲ್ಲಿ ಆನ್ಲೈನ್ ಗೇಮ್ ಆಡೋದ್ರಲ್ಲಿ ವ್ಯಸನ ಮಾಡಿಕೊಂಡಿದ್ದರಿಂದ ಈ ಕೊಲೆ ಮಾಡಿದ್ದ ಎಂಬುದು ಆರಂಭದಲ್ಲಿ ಗೊತ್ತಾಗಿತ್ತು. ಈಗ ಬಾಲಕನ ಹೇಳಿಕೆಯಿಂದಾಗಿ ಪ್ರಕರಣ ಹೊಸ ರೂಪ ಪಡ್ಕೊಂಡಿದೆ. ಇದು ಒಂದು ಪೇಪರಲ್ಲಿ ಬಂದಿರತಕ್ಕಂಥ ಘಟನೆ. ಇದು ಏನಂತ ಸೋಸ್ತಾ ಇದೆ, ಒಂದು ಕಡೆ ಪೋಷಕರು ಮಾಡ್ತಾ ಇರೋ ತಪ್ಪ ಇಲ್ಲ, ಹುಡುಗನ ಭವಿಷ್ಯಕ್ಕೆ, ಕುಟುಂಬದ ಒಂದು ಒಳ್ಳೆಯದಕ್ಕೆ ಅವರು ಕಂಪ್ಯೂಟರ್ ಸೈನ್ಸ್ಗೆ ಸೇರ್ಕೊಳ್ಳಪ್ಪ, ನಾಳೆ ಉದ್ಯೋಗ ಸಿಗ್ಬೋದು, ಯಾವುದೇ ರೀತಿ ವ್ಯಾಲ್ಯೂ ಆಗ್ಬೋದು, ಲೈಫ್ ಆಗ್ಬೋದು ಅಂತ ಹೇಳಿರ್ತಾರೆ. ಅವನು ಆಸಕ್ತಿ ಬಯಾಲಜಿಯಲ್ಲಿ ಆಗಿದ್ದರೆ ಅವನು ಒಳ್ಳೆ ನಂಬರ್ 90, 95, 100 ತೆಗಿಬೋದಿತ್ತು. ಆದರೆ ಇವ್ರು ನಾನು ಇಷ್ಟು ಖರ್ಚು ಮಾಡಿ ದುಡ್ದು ನಿನಗೆಲ್ಲ ದುಡ್ಡು ಕೊಟ್ಟರು ನೀನು 40 ನಂಬರ್ ತೆಗಿತೀಯ ಅಂತ ಬೈತಾರೆ ಅಂದ್ಕೊಂಡು, ಆಮೇಲೆ ಅವ್ನು ಸರಿಯಾಗಿ ಅದ್ರ ಬಗ್ಗೆ ಆಸಕ್ತಿ ವಹಿಸಿಲ್ಲ ಅಂಥೇಳಿ ಪದೇ ಪದೇ ಬೈಯೋದನ್ನು ಕೂಡ ಗಮನಿಸಿ, ಇವ್ರು ರಿಸಲ್ಟ್ ಆದಮೇಲೆ ಮತ್ತೆ ಇವರು ನನಗೆ ಇದು ಮಾಡ್ತಾರೆ ಅಂಥೇಳಿ ಈ ಥರದ ಕ್ರಮ ಒಂದು ಘಟನೆ ಆಗಿದೆ ಅಲ್ಲಿ. ಅದಕ್ಕೆ ನಮಗನ್ಸೋದೇನೆಂದರೆ, ಈಗ ಮಕ್ಕಳು ಅವರ ಆಸಕ್ತಿಗಾಗಿ ಓದಬೇಕು, ಅದು ಓಕೆ, ಆದರೆ ಪೋಷಕರು ಒತ್ತಾಯ ಮಾಡಬಾರ್ದು ಅಂತಲೂ ಕೂಡ ಅನ್ನಿಸ್ತಾ ಇದೆ. ಇವೆರಡೂ ತದ್ವಿರದ ಘಟನೆ. ಆಸಕ್ತಿ ಮಕ್ಕಳಿಗಿರ್ತಕ್ಕಂಥ ಕೋರ್ಸ್ಗಳು ಓದೋದು ಮಾಡ್ಬೋದು. ಬಯಾಲಜಿ ಒಳ್ಳೆಯ ಸಬ್ಜೆಕ್ಟೇ, ಎಲ್ಲ ಸಬ್ಜೆಕ್ಟು ಒಳ್ಳೆಯದೇ. ಇತ್ತೀಚೆಗೆ ಈ ಕಂಪ್ಯೂಟರ್ ಸೈನ್ಸು ಇದೆಲ್ಲ ಯಾಕೆಂದರೆ ಈ ಡಿಜಿಟಲ್ ಯುಗದಲ್ಲಿ ಕಂಪ್ಯೂಟ್ರು ಸರಿಯಾಗಿ ಕಲಿತ್ರೆ ಕೆಲಸ ಸಿಗುತ್ತೆ, ಏನಾರು ಉದ್ಯೋಗ ಮಾಡ್ಬೋದು ಅಂತಕ್ಕಂಥ ಭಾವನೆ ಕೂಡ ಅಲ್ಲೆಲ್ಲಿ ಬರ್ತಾಯಿದೆ. ಪೋಷಕರಲ್ಲಿ ಒಂದು ಇದೆ. ಹಿಂದೆ ಸಾಹಿತಿ DR ನಾಗರಾಜ್ ಒಂದು ಮಾತು ಹೇಳಿದ್ರು, ಜೂನ್ ತಿಂಗಳ ಶಿಕ್ಷಣ ಸಂತೆ ಅಂತ ಒಂದು ಆರ್ಟಿಕಲನ್ನೇ ಬರೆದಿದ್ರು. ಈ ಟೆಕ್ನಿಕಲ್ ಕೋರ್ಸ್ಗೆ ವ್ಯಾಲ್ಯೂ ಇದೆ. ಆ ಟೆಕ್ನಿಕಲಲ್ಲೂ ಈಗ ತುಂಬ ಟ್ರೆಂಡಿಂಗಲ್ಲಿರೋದು
ಕಂಪ್ಯೂಟರ್ ಸೈನ್ಸು ಮತ್ತು ಡಾಟಾ ಸೈನ್ಸ್ ಮತ್ತೀಗ ಒಂದು ಹೊಸ ಬಂದಿದೆ. ಅದರ ಸುತ್ತಲೂ ಏನು ಹಲವಾರು ಕೋರ್ಸ್ ಇದೆ, ಅದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಅದನ್ನೇ ಓದಿದರೆ ಜಾಬ್ ಸಿಗುತ್ತೆ ಅಂತ ಸುಮ್ಮನೆ ಒಂದು ಇದಿದೆ. ಆ ಪೋಷಕರು ಯಾರ ಹತ್ರನೂ ಕೇಳಿಕೊಂಡು ಆ ಹುಡುಗನಿಗೆ ಆ ಥರ ಮಾಡಿದರೆ ಅವನು ಕೋಪಗೊಂಡು ಹಿಂಗಾಗಿದೆ. ಸೊ ಇದು ಕಂಪ್ಯೂಟ್ರ್ ಒಂದೇ ಎಲ್ಲ ಹತ್ರಕ್ಕೆ ಎಲ್ಲ ಕೆಲಸಗಳು ಆಗ್ತಾ ಇರೋದು ಕೂಡ ಸತ್ಯ. ಈಗ ಮತ್ತು ಬೇರೆ ಬೇರೆ ಕೋರ್ಸ್ಗಳು ಓದೋ ಹುಡುಗರ ಭವಿಷ್ಯ ಏನು, ಅಥವಾ ಅವ್ರಿಗೆಲ್ಲ ಉದ್ಯೋಗ ಸಿಗ್ಬೋದಾ, ಅಥವಾ ಅವರ ಆಸಕ್ತಿ ಯಾವುದೋ ಇರುತ್ತೆ. ಬಾಲ್ಯದಲ್ಲಿ ಹೈಸ್ಕೂಲಲ್ಲಿ ಓದುವಾಗ ಮಾಡುವಾಗ ಹಿಂಗೆ ಮಾಡಬೇಕು ಅಂತ ಇರುತ್ತೆ. ನ್ಯಾಚುರಲಾಗಿ ಎಲ್ಲರಿಗೂ ಒಂದೇ ಥರ ಏನಿರಲ್ಲ. ಆ ಥರದ ಅಭ್ಯಾಸಗಳನ್ನು ಸ್ಟಡೀಸನ್ನು ಕೋರ್ಸ್ ಮಾಡಿದ ಹುಡುಗರು ಅವ್ರ ಭವಿಷ್ಯ ಏನು ಅಂತಲೂ ಕೂಡ ನಾವು ವಿಚಾರ ಮಾಡಬೇಕು ಆಗ್ತದೆ. ಸೊ ಇದು ಘಟನೆ ತುಂಬ ಇದು. ಮತ್ತು ಎಷ್ಟು ಪ್ರಮಾಣದ ಇದು ಬೇಕು ನಮಗೆ ಎಕ್ಸ್ಪರ್ಟ್ಸು ಅಂತ ಯಾವುದೇ ಅಂಕಿಅಂಶ ಆಗಲಿ, ಇಷ್ಟು ಉದ್ಯೋಗ ಕೊಡಿಸ್ತೀವಿ ಅಂತ ಆಗಲಿ, ಅಥವಾ ಇಷ್ಟು ಸ್ಟಡೀಸು ಮಾಡಬೇಕಂತಿಲ್ಲ, ಕೆಲವೊಂದು ಕೋರ್ಸು ಬಂದಾಗಿದೆ ಅಂತ ಕೂಡ ಮೊನ್ನೆ ಓದ್ತಾ ಇದ್ವಿ ಪೇಪರಲ್ಲಿ. ಸೊ ಇಂಥ ಘಟನೆ ಆಗುವಾಗ ಇದು ತುಂಬ ನೋವು. ಇದೊಂದು ಸಾಮಾಜಿಕ ಒಂದು ಕಾರಣಗಳಿಂದ ಆಗ್ತಕ್ಕಂಥ ಘಟನೆಗಳಿವೆ. ಇಂಥದಕ್ಕೆ ಸಮಾಜ ಮತ್ತು ಸರ್ಕಾರ ಏನಾದರೂ ಯೋಚನೆ ಮಾಡಿ ಒಂದು ಕ್ರಮ ತಗೊಳ್ಬೇಕು. ತುಂಬ ನೋವಾಯಿತು, ಅದಕ್ಕೆ ಒಂದು ವಿಡಿಯೋ ಮಾಡೋದು. ನಮಸ್ಕಾರ. ವಿದ್ಯಾರ್ಥಿಗಳಿಗೆ ಅವರ ಆಸಕ್ತಿಗೆ ಅನುಗುಣವಾಗಿ ಓದು ಮಾಡಬೇಕು, ಮತ್ತು ಅವ್ರಿಗೆ ಆಸಕ್ತಿ ಇರೋ ಫೀಲ್ಡಲ್ಲಿ ಮುಂದುವರಬೇಕು. ಆಸಕ್ತಿ ಇರೋ ಫೀಲ್ಡಲ್ಲಿ ಮುಂದುವರೆದ್ರೆ ಅವ್ರಿಗೆ ಕೆಲಸ ಸಿಗುತ್ತೆ, ಇಲ್ಲ ಅಂತ ನಿರ್ಧಾರ ಪೋಷಕರು, ಶಿಕ್ಷಕರು ಅಥವಾ ಸಮಾಜ ಇನ್ಯಾವುದೋ ಸಮಸ್ಯೆಗೆ ನಿರ್ಧಾರ ಮಾಡೋದಾದರೆ, ಅಥವಾ ಎಲ್ಲ ಕೆಲಸಗಳನ್ನು ಈಗೇನು AI ಯುಗದಲ್ಲಿ ಎಲ್ಲನೂ ಮಾಡಲಿಕ್ಕೆ ವ್ಯವಸ್ಥೆ ಇರ್ತಕ್ಕಂಥ ಸಮಯದಲ್ಲಿ ತುಂಬ ಕಷ್ಟ ಆಗ್ತಾಯಿದೆ. ಮತ್ತು ಇದೊಂದು ರೀತಿ ಈ 3 Idiot ಫಿಲ್ಮ್ ಇದೆಯಲ್ಲ, ವೈರಸ್ ಅನ್ನೋ ಮೇಷ್ಟ್ರು, ಅಲ್ಲಿ ಬರೋ ಪೋಷಕರು, ಅಲ್ಲಿ ಇರೋ ವಿದ್ಯಾರ್ಥಿಗಳು, ಆ 3 ವಿದ್ಯಾರ್ಥಿಗಳಲ್ಲಿ ಒಬ್ಬ ಜಾಣ, ಒಬ್ಬ ಗಿಳಿಪಾಠ ಓದೋ ವಿದ್ಯಾರ್ಥಿ, ಒಬ್ಬನ ಪುಸ್ತಕದಲ್ಲಿ ಇರೋದನ್ನು ರಟ್ ಹೊಡೆಯೋ ವಿದ್ಯಾರ್ಥಿ, ಈಗ ಹಲವು ಆ ಥರದ್ದು ಸಿನಿಮಾಲ್ಲಿ ನೋಡಿದ್ದು ನಿಜ ಜೀವನದಲ್ಲೇ ಇದೆ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಂತ ಅನಿಸ್ತು. ಅದಕ್ಕೆ ನಮಸ್ಕಾರ.